ವೀಕ್ಷಕರೇ, ಸಿಂಹ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಏನೆಲ್ಲ ಒಂದು ಫಲಗಳು ನಿಮಗೆ ಸಿಗ್ತಾ ಇದೆ, ಯಾವೆಲ್ಲ ಪ್ರಯೋಜನಗಳಿದೆ, ಏನೆಲ್ಲ ಕಷ್ಟ ನಷ್ಟಗಳಿಗೆ ನೀವು ಯಾವ ರೀತಿ ಸ್ಪಂದಿಸಬೇಕು, ಸವಾಲುಗಳು ಏನಿದೆ, ಆ ಚಾಲೆಂಜ್ಗಳನ್ನು ಯಾವ ರೀತಿ ನೀವು ನಿರ್ವಹಿಸಿದರೆ ಒಳ್ಳೆಯದಾಗುತ್ತೆ, ಜೊತೆಗೆ ನಿಮಗಿರುವಂಥ ಎಚ್ಚರಿಕೆಗಳು ಯಾವುವು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದ್ದಾವೆ. ನಾವು ಸರಳವಾಗಿ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಈ ವಿಡಿಯೋದುದ್ದಕ್ಕೂ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು. ರವಿ ರಾಶ್ಯಾಧಿಪತಿ ಆಗಿರುವಂಥದ್ದು, ರಾಶಿಯ ಲಾಂಛನ ಸಿಂಹದ ಒಂದು ಆಕೃತಿಯನ್ನು ಹೊಂದಿರುವಂತಹ ರಾಶ್ಯಾಧಿಪತಿ. ಅದೃಷ್ಟದ ಬಣ್ಣಗಳು ಬಂದು ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ. ಅದೃಷ್ಟದ ದಿನ ರವಿ ಮತ್ತು ಬುಧ ಆಗಿದ್ರೆ ಅದೃಷ್ಟದ ದೇವತೆ ಯಾರು ಅಂತಂದರೆ ಶ್ರೀಮಾನ್ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಸಂಖ್ಯೆಗಳು 1, 5, 9 ನಿಮಗೆ ಅದೃಷ್ಟದ ಸಂಖ್ಯೆಗಳಾದರೆ, ಮಿತ್ರ ರಾಶಿ ಮೇಷ, ಮಿಥುನ, ಕನ್ಯಾ ಆದರೆ, ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರುತ್ತೆ. ಅದೃಷ್ಟದ ದಿನಾಂಕಗಳು 1, 10, 19, 28 ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಸಿಂಹರಾಶಿಯವರಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ಮಹತ್ವಾಕಾಂಕ್ಷೆ ಇರತಕ್ಕಂಥದ್ದು, ಅತಿಭೋಗಿಗಳು. ಯಾಕಂತಂದ್ರೆ ಭೋಗವಾಗಿರ್ತಕ್ಕಂಥದ್ದನ್ನು ಅನುಭವಿಸಬೇಕು, ಐಷಾರಾಮಿ ಜೀವನವನ್ನು ಅನುಭವಿಸಬೇಕು, ಆರಾಮಾಗಿರಬೇಕು ಅನ್ನುವಂತಹ ರಾಜಗಾಂಭೀರ್ಯದಿಂದ ಜೀವಿಸಬೇಕು ಅನ್ನುವಂತಹ ವ್ಯಕ್ತಿಗಳು ಅಂತಂದರೆ ಅದು ಸಿಂಹರಾಶಿಯವರು. ಯಾವತ್ತಿಗೂ ಕೂಡ ಉದಾರಿ, ಈ ದಾನ ಧರ್ಮದ ವಿಚಾರಗಳಲ್ಲಿ ಪರೋಪಕಾರ ಒಂದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಸಂಪಾದಿಸ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಅಂತಹ ಅದೃಷ್ಟದ ವ್ಯಕ್ತಿಗಳು ಅಂತ ಹೇಳ್ಬೋದು. ಇಂತಹ ವ್ಯಕ್ತಿಗಳಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ನೋಡಿ, ಸ್ವಲ್ಪ ಮನಸ್ಸಿನಲ್ಲಿ ಸಾಕಷ್ಟು ಯೋಜನೆಗಳು ಕೂಡಿರ್ತವೆ, ಮಹತ್ವಾಕಾಂಕ್ಷೆಗಳಿರುತ್ತೆ, ಆಸೆಗಳಿರುತ್ತೆ, ಕೆಲವೊಂದು ಪ್ರಯತ್ನಗಳಿರ್ತವೆ, ನಿಮ್ಮ ಮುಂದೆ ಕೆಲವೊಂದು ಕೆಲಸ ಕಾರ್ಯಗಳಿರ್ತವೆ. ಆ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಪೂರ್ಣಗೊಳಿಸಬೇಕು, ಹಣಕಾಸಿನ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಮಾಡುವಂಥ ಕೆಲಸದ ಒತ್ತಡ ಇರ್ಬೋದು, ಇಂತಹ ಕೆಲವೊಂದು ಅನೇಕ ಪ್ರಶ್ನೆಗಳು ನಿಮ್ಮ ಕಣ್ಣು ಮುಂದೆ ಬಂದು ಹೋಗ್ತವೆ, ಅಥವಾ ಯೋಜನಾ ಲಹರಿಯಲ್ಲಿ ಬಂದು ಹೋಗ್ತಾ ಇರತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಆದರೆ ಸಮಸ್ಯೆ ಏನು ಅಂತಂದರೆ, ದುಡ್ಡು ಬರ್ತಾ ಇರುತ್ತೆ, ಯಾವುದೋ ಒಂದು ಮೂಲದಿಂದ ದುಡ್ಡೇ ಉಳಿಸ್ಕೊಳಕ್ಕಾಗ್ತಾ ಇಲ್ವಲ್ಲ, ಬರುವಂಥದ್ದ ದುಡ್ಡನ್ನು ನೀವು ಲಾಕ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬಂದಷ್ಟೇ ವೇಗವಾಗಿ ಅದು ಖರ್ಚು ಕೂಡ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ಖರ್ಚಾಗ್ತಾ ಇದೆ, ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬರುವಂಥದ್ದು ನಿಮಗೆ ಗೊತ್ತಾಗುತ್ತೆ, ದುಡ್ಡು ಬರ್ತಾ ಇದೆ, ಈ ಮೂಲದಿಂದ ಬರ್ತಾ ಇದೆ, ಈ ಕೆಲಸದಿಂದ ಬರ್ತಾ ಇದೆ, ಆದರೆ ಖರ್ಚು ಮಾಡಿರುವಂಥ ಲೆಕ್ಕ ಎಲ್ಲಿ ಸಿಗ್ತಾ ಇದೆ? ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಇತ್ತೀಚೆಗಂತೂ ಒತ್ತಡಗಳು, ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಇದು ಎಲ್ಲದರ ಮಧ್ಯದಲ್ಲಿ ಲೆಕ್ಕವೇ ಲಗಾಮೇ ಇಲ್ಲದಂಗೆ ಆಗೋಗಿದೆ. ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿರ್ತಕ್ಕಂಥ ಡೆವಲಪ್ಮೆಂಟಿನ ಮೇಲೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂಥ ಬಹುಮುಖ್ಯ ಅಂಶನೂ ಕೂಡ ಇದು. ನೀವು ಯಾವ ಒಂದು ಖರ್ಚು ವೆಚ್ಚಗೆ ಕಡಿವಾಣವನ್ನು ಹಾಕಬೇಕು, ಯಾವ ಮೂಲದಿಂದ ಹಣಕಾಸಿನ ಸೋರಿಕೆ ಆಗ್ತಾ ಇದೆ, ಖರ್ಚು ಹೆಚ್ಚಾಗ್ತಾ ಇದೆ, ಯಾವುದು ಅನವಶ್ಯಕ ಆಗುತ್ತೆ, ಅದನ್ನು ದಯವಿಟ್ಟು ನೀವು ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ಅದನ್ನು ನೀವು ಬರೆದಿಟ್ಟುಕೊಳ್ಳಿ. ಈ ಹೋದ ತಿಂಗಳು ನಾನು ಎಲ್ಲೆಲ್ಲಿ ಅನವಶ್ಯಕವಾಗಿ ಖರ್ಚು ಮಾಡಿದೆ, ನಾನು ಈ ತಿಂಗಳಲ್ಲಿ ಎಲ್ಲೆಲ್ಲಿ ಉಳಿಸಬಹುದು ಅನ್ನುವಂಥದ್ರ ಬಗ್ಗೆ ನೀವೊಬ್ಬ ಆರ್ಥಿಕ ತಜ್ಞರ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ರೀತಿ ಏನಾದರೂ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಆರ್ಥಿಕವಾಗಿಯೂ ಕೂಡ ನೀವು ಚೇತರಿಕೆಯನ್ನು ಕಂಡು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ಸಿಂಹರಾಶಿಯವರು ತೆಗೆದುಕೊಳ್ಳಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಖಂಡಿತ ಒಳ್ಳೆಯದಿದೆ, ಆದರೆ ಹೆಚ್ಚಿನ ಪ್ರಯತ್ನ ಬೇಕು. ಹೆಚ್ಚಿನ ಪ್ರಯತ್ನ ಪಟ್ಟರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಓದಿನಲ್ಲಿ ಬಹಳಷ್ಟು ಅಂದುಕೊಂಡಂಥ ರೀತಿಯಲ್ಲಿ ಸಕ್ಸಸ್ಸನ್ನು ಕಂಡು ಬರುವಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಂಥ ರೀತಿಯಲ್ಲಿ ನೀವು ತೇರ್ಗಡೆಯನ್ನು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನರಿಗೆ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ದರೆ ಖಂಡಿತ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದಿಷ್ಟು ಪ್ರೋಸೆಸ್ಗಳು ನಡೀತಾ ಇರತಕ್ಕಂಥದ್ದು ಇಲ್ಲಿ
ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಆದರೆ ನಾನು ಮೊದಲಿನ ಬಹಳ ದಿನಗಳಿಂದನೂ ಹೇಳಿದ್ದೀನಿ, ಸಿಂಹರಾಶಿಯವರು ಈ ಪಾಲುದಾರಿಕೆ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಅದು ಒಳ್ಳೆ ಫಲಗಳು ಕೊಡಲ್ಲ. ದೀರ್ಘಕಾಲೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನೀವು ಏನೇ ಲಾಭನೋ ನಷ್ಟನೋ ಕಷ್ಟನೋ ಸುಖನೋ ನೀವು ಸ್ವತಂತ್ರವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ನಿಮಗೆ ಹಣಕಾಸಿನಲ್ಲಿ ಚೇತರಿಕೆ ಕಂಡುಬರುತ್ತೆ, ಅಭಿವೃದ್ಧಿ ಕಂಡುಬರುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಯಾವುದೇ ಒಂದು ಕೆಲಸ ಮಾಡದಿದ್ರೂ ಕೂಡ ನೀವು ಮನಸ್ಸಿಗೆ ನೋವು ಪಟ್ಕೊಂಡು, ಟೆನ್ಷನ್ ಮಾಡಿಕೊಂಡು, ಬೇಸರ ಮಾಡಿಕೊಂಡು, ಒತ್ತಡದಿಂದ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಯಾವತ್ತಿಗೂ ನಾವು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ನಾವು ಸುಖದಿಂದ ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ಯಾವತ್ತಿಗೂ ಕೂಡ ನಮ್ಮ ಕಾಯಕ, ನಮ್ಮ ಕೆಲಸವನ್ನು ಪ್ರೀತಿಸಬೇಕು. ನಾವು ಮಾಡುವಂಥ ಕೆಲಸದ ಮೇಲೆ ನಮಗೆ ಪ್ರೇಮ ಇರಬೇಕು. ಆ ಕೆಲಸದ ಮೇಲೆ ಪ್ರೀತಿ ಬಂತು ಅಂತಂದರೆ ನಾವು ಸಮಯವನ್ನು ಕೂಡ ಸಂತೋಷವಾಗಿ ಕಳಿತೀವಿ, ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ, ಆರ್ಥಿಕವಾಗಿ ಡೆವಲಪ್ಮೆಂಟು ಕೂಡ ಆಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥವನ್ನು ದಯವಿಟ್ಟು ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿಯನ್ನು ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಇದನ್ನು ನೀವು ಗಮನಿಸಬೇಕು. ಜೊತೆಗೆ ನೋಡಿ, ಈ ಮೊಬೈಲ್ ಬಳಕೆಯನ್ನು ದಯವಿಟ್ಟು ಕಡಿಮೆಯನ್ನು ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಮೊಬೈಲಲ್ಲೇ ನಿಮ್ಮ ಕೆಲಸ ಇದೆ ಅಂದರೆ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸಗಾರರೇ ಆಗಿರ್ಬೋದು, ನೀವು ಚಿಕ್ಕ ಕೆಲಸಗಾರ ಇರ್ಬೋದು, ದೊಡ್ಡ ಕೆಲಸಗಾರ ಇರ್ಬೋದು, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಮೇಲೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಿದ್ದೆ ಆದರೆ ಬಹಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಅದ್ಭುತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ನಾನು ತಿಳಿಸೋದಿದೆ, ಪರಿಹಾರಗಳನ್ನು ತಿಳಿಸೋದಿದೆ, ಮತ್ತು ಮುಖ್ಯವಾದಂಥ ವಿಚಾರಗಳನ್ನು ನೀವು ತಿಳ್ಕೊಳ್ಳೇಬೇಕಾಗಿರುವಂಥ ಮಾಹಿತಿಗಳು ಇದಾವೆ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ, ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ. ಇದು ನೀವೇ ಸರಳವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬೋದು. 80 ರಿಂದ 100 ಪುಟ ಅಂತಂದ್ರೆ ಇದು ಸುಮ್ಮನೆ ಮಾತಲ್ಲ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರುವಂಥದ್ದು. ಈಗಲೇ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಉಳಿದಂತಹ ಫಲಗಳು ಏನಿದೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ, ನೋಡಿ, ನೀವು ವ್ಯಾಪಾರಸ್ಥರಾಗಿದ್ದೀರಾ, ನೀವು ವಕೀಲರಾಗಿದ್ದೀರಾ, ನೀವು ಯಾವುದೇ ಒಂದು ಉದ್ಯಮಿಗಳಾಗಿದ್ದೀರಾ, ನೀವು ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಸರ್ಕಾರಿ ಅಧೀನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಅರೆ ಸರ್ಕಾರಿಯಲ್ಲಿದ್ದೀರಾ, ಕಂಪ್ನಿ ಬಿಸ್ನೆಸ್ ಮಾಡ್ತಾ ಏನೇ ಒಂದು ಮಾಡ್ಕೊಳ್ಳಿ, ನೀವು ಕೃಷಿಕರಾಗಿದ್ದೀರಾ, ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರುವಂಥ ಫಲಗಳಿದೆ. ಇದನ್ನು ನೀವು ಗಮನಿಸಬೇಕು.
ಒಳ್ಳೆಯ ಫಲಗಳಂತೂ ಇದೆ, ಆದರೆ ಅಷ್ಟೇ ಶ್ರದ್ಧೆಯಿಂದ ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ತಿಂಗಳು ತುಂಬ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂಥದ್ದು. ವಿಶೇಷವಾಗಿ ರಾಜಕಾರಣಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂಥದ್ದು. ಈ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಒಂದು ಎಚ್ಚರಿಕೆ ಏನಂತಂದ್ರೆ, ನೀವು ಯಾವುದೇ ಕಾರಣಕ್ಕೂ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ. ಎಷ್ಟೇ ಒಂದು ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಸಿಗ್ತಾ ಇದೆ ಅಥವಾ ಜಾಸ್ತಿ ಒತ್ತಡ ಇದೆ, ನಂಗೆ ಸಾಲ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಸಾಧ್ಯವಾದ್ರೆ ಸಾಲ ತೆಗೆದುಕೊಳ್ಳಾರ್ದೆ ಏನಾದರೂ ಮಾಡ್ಲಿಕ್ಕಿದೆಯಾ, ಟ್ರೈ ಮಾಡಿ, ಒಮ್ಮೆ ಪ್ರಯತ್ನ ಮಾಡಿ. ಏನು ನೀವು ಕಳ್ಕೊಳ್ಳುವಂಥದ್ದೇನಿಲ್ಲ. ನೀವು ಏನಾದರೂ ಅದು ಸಕ್ಸಸ್ ಆಯಿತು ಅಂತಂದರೆ ನಿಮಗೆ ಆ ಸಾಲ ತೆಗೆದುಕೊಳ್ಳುವಂಥ ಗೊಂದಲದಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಈ ಮನೆ ಕಟ್ಟುವಂತಹ ಮತ್ತು ಯಾವುದೋ ಒಂದು ಸೈಟ್ ತೆಗೆದುಕೊಳ್ಬೋದು, ಮನೆ ಕಟ್ಟಬಹುದು, ವಾಹನ ಕೊಳ್ಳಬಹುದು, ಅಥವಾ ಏನೇ ಒಂದು ಬೆಲೆ ಬಾಳುವಂಥ ವಸ್ತುವನ್ನು ಕೊಳ್ಳಬಹುದು. ಇಂತಹ ಒಂದು ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಆದಾಯನೂ ಇರುತ್ತೆ, ಆದರೆ ಉಳಿಸ್ಕೊಳ್ಳುವಂಥ ಫಾರ್ಮುಲಾ ನಾನು ನಿಮಗೆ ಈಗಾಗಲೇ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀನಿ, ಅದ್ರ ಬಗ್ಗೆ ಗಮನ ಇರಲಿ. ಈ ತಿಂಗಳಲ್ಲಿ ಯಾವುದೇ ಒಂದು ಹೊಸ ವ್ಯಾಪಾರ ವಹಿವಾಟನ್ನು ಆರಂಭಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಇರುವಂಥದ್ದನ್ನೇ ಡೆವಲಪ್ಮೆಂಟ್ ಮಾಡಿಕೊಂಡು ಇರುವಂಥದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ಈ ಮನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ತರ್ಬೋದು, ಮನೆಯಲ್ಲಿ ಯಾವುದೋ ಒಂದು ದುರಸ್ತಿ ಕಾರ್ಯ ಮಾಡ್ತಕ್ಕಂಥದ್ದು ಇರ್ಬೋದು, ಅಲಂಕಾರಿಕ ವಸ್ತುಗಳನ್ನು ತರತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ನೋಡಿ, ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ಅದನ್ನು ಎಷ್ಟರ ಮಟ್ಟಿಗೆ ಅನುಕೂಲ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ತೆಗೆಂಬರುವಂಥ ಕೆಲಸವನ್ನು ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಇರುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ತಿಂಗಳು ಪೂರ್ತಿಯಾಗಿ ನಿಮ್ಗೆ ಒಳ್ಳೆ ಫಲನೇ ಇದೆ. ನಾನು ಒಂದಿಷ್ಟು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ, ಅದನ್ನು ಅನುಸರಿಸಿದ್ದೆ ಆದರೆ ಈ ತಿಂಗಳು ತುಂಬ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ಕಳೆಯುವಂಥದ್ರಲ್ಲಿ ಯಾವುದೇ ಮಾತಿಲ್ಲ. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಜೊತೆಗೆ ನಾನು ಪರಿಹಾರ ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಷಯ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕಲ್ಲಿ ಈ ಫೆಬ್ರವರಿ ತಿಂಗಳ 12 ರಾಶಿಯವರ ರಾಶಿಫಲದ ಲಿಂಕು ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರವನ್ನು ಏನು ಮಾಡ್ಕೋಬೇಕು ಈ ಸಿಂಹ ರಾಶಿಯವರು ಅಂತಂದ್ರೆ, ನೋಡಿ, ಶ್ರೀ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಫಲ ಸಿಗುತ್ತೆ. ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಂಡು ಅಮ್ಮನವರ ಸೇವೆಯನ್ನು ಮಾಡ್ಕೊಳ್ಳಿ, ಪೂಜೆಯನ್ನು ಮಾಡಿಕೊಂಡು, ಜೊತೆಗೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂಥ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.